ನಿನ್ನ ಜೀವನದಲ್ಲಿ ನೀನ್ ಮುಂದಕ್ಕೆ ಹೋಗ್ಬೇಕಂದ್ರೆ ಕೆಲ ವಿಚಾರಗಳನ್ನ ರೀಡಿಫೈನ್ ಮಾಡಲೇಬೇಕು. ಒಂದು ಪ್ರಾಬ್ಲಮ್, ಡಿಫೈನ್ ಇಟ್. ಒಬ್ಬ ಬಡವನಿಗೆ ಪ್ರಾಬ್ಲಮ್ ಅಂದ್ರೆ ಕಷ್ಟ. ಪ್ರಾಬ್ಲಮ್ ಅಂದ್ರೆ ದೇವ್ರು ಕೊಡ್ತಿರೋ ಕಷ್ಟ. ನನ್ ಟೈಮ್ ಸರಿ ಇಲ್ಲ, ಬ್ಯಾಡ್ ಟೈಮ್ ನಡೀತಿದೆ, ಈ ರೀತಿ ಪ್ರಾಬ್ಲಮ್ ನ ಡಿಫೈನ್ ಮಾಡ್ಕೊಳ್ತಾನೆ. ಅದೇ ಒಬ್ಬ ಶ್ರೀಮಂತ ಆ ಪ್ರಾಬ್ಲಮ್ ನ ಒಂದು ಆಪರ್ಚುನಿಟಿಯಾಗಿ ನೋಡ್ತಾನೆ. ಲಾಸ್ ಆದ್ರೆ ಲಾಸ್ ಯಾಕಾಯ್ತು, ಅದರಿಂದ ಏನನ್ನ ಕಲಿಬಹುದು ಅಂತ ಯೋಚಿಸ್ತಾನೆ. ಆತನಿಗೆ ಜೀವನ ಅಂದ್ರೆ ಒಂದು ಅವಕಾಶ. ಈ ಜೀವನನ ನೀನೇಗೆ ಡಿಫೈನ್ ಮಾಡ್ತೀಯೋ ಅದೇ ನಿನ್ ಜೀವನ. ನೀನ್ ನಿನ್ನ ಜೀವನನ ಹೇಗ್ ರೂಪಿಸ್ಕೊಳ್ತೀಯೋ ಅದೇ ಜೀವನ. ಆಕ್ಟರ್ ಆಗ್ಬೇಕಂದ್ರೆ ಆಕ್ಟರ್, ಸಿಂಗರ್ ಆಗ್ಬೇಕಂದ್ರೆ ಸಿಂಗರ್, ಟಾಪರ್ ಆಗ್ಬೇಕಂದ್ರೆ ಟಾಪರ್. ನೀನ್ ನಿನ್ನ ಜೀವನನ ಏನ್ ಆಗ್ಬೇಕು ಅನ್ನೋದು ಆಲ್ ಡಿಪೆಂಡ್ಸ್ ಆನ್ ಯು. ದೇರ್ ಇಸ್ ನೋ ಸರ್ಟನ್ ಡೆಫಿನೇಷನ್ ಆಫ್ ಲೈಫ್. ಇಟ್ಸ್ ಆಲ್ ಅಬೌಟ್ ವಾಟ್ ಕೈಂಡ್ ಆಫ್ ಡೆಫಿನೇಷನ್ ಯು ವಾಂಟ್ ಟು ಗಿವ್ ಫಾರ್ ಲೈಫ್. ಪ್ರಾಬ್ಲಮ್ಸ್ ಅಂದ್ರೆ ಟೈಮ್ ವೇಸ್ಟ್, ನನ್ನ ಲೈಫಲ್ಲಿ ಏನೂ ಆಗ್ತಿಲ್ಲ, ಫ್ರಸ್ಟ್ರೇಷನ್, ನನ್ನ ಕೈಯಲ್ಲಿ ಆಗಲ್ಲ. ಇದು ಒಬ್ಬ ಬಡವ ಆಲೋಚಿಸೋ ರೀತಿ. ಆದ್ರೆ ನೀನ್ ಯೋಚಿಸ್ಬೇಕಾಗಿರೋದು, ಪ್ರಾಬ್ಲಮ್ ನ ಡಿಫೈನ್ ಮಾಡ್ಬೇಕಾಗಿರೋದು ಈ ರೀತಿ ಅಲ್ಲ. ಒಬ್ಬ ಶ್ರೀಮಂತ ಆಲೋಚಿಸೋ ರೀತಿ. ಎಷ್ಟು ದೊಡ್ಡ ಪ್ರಾಬ್ಲಮ್ ನ ಫೇಸ್ ಮಾಡ್ತೀವೋ ಅಷ್ಟು ದೊಡ್ಡ ಸಕ್ಸಸ್. ಎಷ್ಟು ದೊಡ್ಡ ಪ್ರಾಬ್ಲಮ್ ಅನ್ನೋದ್ರ ಮೇಲೆ ನಿನ್ನ ಯೋಗ್ಯತೆ, ಕೆಪಾಸಿಟಿ ಡಿಪೆಂಡ್ ಆಗುತ್ತೆ. ಈ ಪ್ರಾಬ್ಲಮ್ ನಿಂದ ಹೊಸದಾಗಿ ಏನ್ ಕಲ್ತೆ? ದಟ್ಸ್ ಹೌ ರಿಚ್ ಮ್ಯಾನ್ ಡಿಫೈನ್ಸ್ ಇಸ್ ಪ್ರಾಬ್ಲಮ್. ಪ್ರಾಬ್ಲಮ್ ನ ಒಂದು ಆಪರ್ಚುನಿಟಿ ಆಗಿ ನೋಡು. ನಿನ್ನ ಆಲೋಚನೆನೆ 35% ಅಂದ್ರೆ ಯಾರು ಏನ್ ಮಾಡೋಕ್ಕಾಗುತ್ತೆ? ನಿನ್ನ ಅತಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಈಗಿರೋ ಟೈಮ್ ನ ಮಿಸ್ಯೂಸ್ ಮಾಡ್ಕೊಳ್ಳೋದು. ನೀನ್ ಲೈಫಲ್ಲಿ ನೀನ್ ಹೀರೋ ಆಗ್ಬೇಕಂದ್ರೆ ಈ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಿಂದ ನೀನು ಹೊರಗಡೆ ಬರ್ಲೇಬೇಕು. ನಿನ್ನ ಈ ಕಾಯಿಲೆ ನಿನ್ಗೆ ಗೊತ್ತಾಗ್ತಿಲ್ಲ, ಇಲ್ಲಿ ಯಾರು ಫ್ರೀ ಇಲ್ಲ ನಿನ್ಗೆ ಗೈಡ್ ಮಾಡೋಕೆ. ಇಲ್ಲಿ ಯಾರು ಫ್ರೀ ಇಲ್ಲ ಬೀಳ್ತಿರೋ ನಿನ್ನನ್ನ ಎದ್ದೇಳ್ಸೋಕೆ. ನಿನ್ ಲೈಫ್ ನ ಕಟ್ಕೊಂಡು ಬೇರೆಯವ್ರಿಗೆ ಏನಾಗ್ಬೇಕಾಗಿದೆ? ನೀನ್ ಯಾಕೆ ನಿನ್ ಲೈಫ್ ನ ಹೀರೋ ಆಗ್ಬೇಕಂದ್ರೆ ನೀನ್ ಲೈಫ್ ಉದ್ಧಾರ ಆದ್ರೆ ಎಷ್ಟು, ಹಾಳಾದ್ರೆ ಎಷ್ಟು ಅಂತ ಅಂದ್ಕೊಂಡಿರೋರ್ ನಡುವೆ ನೀನ್ ಬದುಕ್ತಿರೋದು. ಒಂದು ಕಹಿ ಸತ್ಯ ಏನಂದ್ರೆ ನಿನ್ನಿಂದ ನಿಮ್ ಮನೆಗೆ ಯಾವುದೇ ಉಪಯೋಗ ಇಲ್ಲ ಅಂದ್ರೆ ನಿಮ್ ಮನೆಯವರೇ ನಿನ್ಗೆ ಮರ್ಯಾದೆ ಕೊಡಲ್ಲ. ಈಗ ನಿನ್ನನ್ನ ನೀನ್ ಕಾಪಾಡ್ಕೊಂಡಿಲ್ಲ ಅಂದ್ರೆ ನಿನ್ನ ಲೈಫ್ ನ ವಿಲನ್ ನೀನೇ. ಬಡವರು ಯಾವಾಗ್ಲೂ ಬಡವರಾಗೆ ಇರೋಕೆ ಕಾರಣ ಏನಂದ್ರೆ ಅವರು ಅವರನ್ನ ನಾವು ಬಡವರು ಅಂತ ಅನ್ಕೊಂಡೇ ಇರ್ತಾರೆ. ನಾವು ಕೇವಲ ನಮ್ ಲೆವೆಲ್ ಅಲ್ಲಿ ಇರೋರ ಹತ್ರ ಮಾತ್ರನೇ ನಾವು ಸೇರೋದು. ನಾವು ಕೇವಲ ನಮ್ ಲೆವೆಲ್ ಅಲ್ಲಿ ಅಷ್ಟೇ ನಾವು ಯೋಚಿಸೋದು. ಕೇವಲ ಭೂಮಿ ಮೇಲೆ ನಿಂತು ಆಕಾಶದಲ್ಲಿ ಹಾರಾಡ್ಬೇಕು ಅನ್ಕೊಂಡ್ರೆ ಹೇಗೆ? ಅದಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಿದ್ಯಾ ಹೇಳು? ಒಬ್ಬ ಮನುಷ್ಯನ ಕನಸು ಆತನ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ನಿನ್ನ ಡ್ರೀಮ್ ಎಷ್ಟು ದೊಡ್ಡದು. ತುಂಬಾ ಜನ ಈ ಜಗತ್ತಿಗೆ ಆಟ ಆಡೋಕೆ ಬರ್ತಾರೆ, ಆದ್ರೆ ಕೆಲವರು ಮಾತ್ರ ಆ ಆಟದ ದಿಕ್ಕನ್ನೇ ಬದಲಾಯಿಸೋಕ್ ಬರ್ತಾರೆ. ನೀನು ಆಟ ಆಡ್ತೀಯಾ ಅಥವಾ ಆಟವನ್ನೇ ಬದಲಾಯಿಸ್ತೀಯಾ ನೋಡು. ರೀಡಿಫೈನ್ ಯುವರ್ ಥಿಂಕಿಂಗ್, ರೀಡಿಫೈನ್ ಯುವರ್ ಪ್ರಾಬ್ಲಮ್ಸ್, ರೀಡಿಫೈನ್ ಯುವರ್ ಡ್ರೀಮ್ಸ್. ಒಬ್ಬ ವ್ಯಕ್ತಿಯ ಯೋಚನೆ, ಆತನ ಸಂಪಾದನೆ ಎಷ್ಟಿರುತ್ತೋ ಅಷ್ಟೇ. ನೀನು ನಿನ್ನ ಫೀಲ್ಡ್ ಅಲ್ಲಿ ಯಾವ ಲೆವೆಲ್ಗೆ ಹೋಗ್ಬೇಕಂದ್ರೆ ನಿನ್ನನ್ನ ಫಾಲೋ ಮಾಡೋರು ಹೇಳ್ಬೇಕು ಯು ಆರ್ ದ ಬೆಸ್ಟ್ ಅಂತ ಬೆಸ್ಟ್ ಲೈಫ್ಗೆ ನೀನಿನ್ನು ಎಷ್ಟು ಎಫರ್ಟ್ ಹಾಕ್ಬೇಕು ನೋಡು. ಥಿಂಕ್ ಬಿಗ್, ಡ್ರೀಮ್ ಬಿಗ್, ಎನಿಥಿಂಗ್ ಎವ್ರಿಥಿಂಗ್ ಇಸ್ ಪಾಸಿಬಲ್.